ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಎಕ್ಸಸೈಸ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಒಂದು ಎಕ್ಸಸೈಸ್ನ ಕೊಟ್ಟಿದ್ದೆ. ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಒಂದು ಎಕ್ಸಸೈಸ್ನ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾವು ಆ ಎಕ್ಸಸೈಸ್ಗೆ ಸೊಲ್ಯೂಷನ್ ನೋಡೋಣ. ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಕ್ಲಾಸ್ ಮತ್ತು ಮೇನ್ ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀನಿ. ಕ್ಲಾಸ್ ಮತ್ತು ಮೇನ್ ಫಂಕ್ಷನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಈಗ ನಾನು ಕ್ಲಾಸ್ ಮತ್ತು ಮೇನ್ ಫಂಕ್ಷನ್ ಕ್ರಿಯೇಟ್ ಮಾಡಿ ಆಗಿದೆ. ಈಗ ನಾನು ಏನು ಮಾಡಬೇಕಂತಂದರೆ ಯೂಸರಿಂದ ಇನ್ಪುಟ್ನ ತಗೋಬೇಕು. ಅದಕ್ಕೋಸ್ಕರ ನಾನು ಸ್ಕ್ಯಾನರ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಈಗ ಏನು ಮಾಡೋಣ ಅಂತಂದರೆ ನಾವು ಯೂಸರ್ ನೇಮ್ ಅಥವಾ ಯೂಸರ್ ಯು ಎಸ್ ಅನ್ನು ಇನ್ಪುಟ್ ಆಗಿ ತಗೊಳ್ಳೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟ್ರಿಂಗ್ ಡಾಟಾ ಟೈಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಎಸ್ ಸಿ ಡಾಟ್ ನೆಕ್ಸ್ಟ್ ಲೈನ್. ಇದನ್ನು ನಾವು ಬರೆಯೋದ್ರಿಂದ ನಮಗೆ ಸ್ಟೂಡೆಂಟ್ ನೇಮ್ನ ಇನ್ಪುಟ್ ಆಗಿ ತಗೊಳುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ ಫಸ್ಟ್ ನಾವು ಪ್ರಾಂಪ್ಟ್ ಮೆಸೇಜಸ್ನ ಕೂಡ ಪ್ರಿಂಟ್ ಮಾಡೋಣ. ಎಂಟರ್ ಯುವರ್ ನೇಮ್. ಸೊ ಈಗೇನು ಮಾಡೋಣ ಅಂತಂದರೆ ನಾವು ನೇಮ್ ತೊಗೊಂಡಾದ್ಮೇಲೆ ಆ ಸ್ಟೂಡೆಂಟು ಡಿಫ್ರೆಂಟ್ ಸಬ್ಜೆಕ್ಟಲ್ಲಿ ಲೈಕ್ ಫೈವ್ ಡಿಫ್ರೆಂಟ್ ಸಬ್ಜೆಕ್ಟಲ್ಲಿ ಎಷ್ಟೇ ಸ್ಕೋರ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ನಾವು ಅದಕ್ಕೂ ಕೂಡ ಇನ್ಪುಟ್ನ ತೊಗೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾಂಪ್ಟ್ ಮೆಸೇಜಸ್ನು ಪ್ರಿಂಟ್ ಮಾಡ್ತೀನಿ. ಎಂಟರ್ ಸಬ್ಜೆಕ್ಟ್ 1 ಮಾರ್ಕ್ಸ್ ಮತ್ತು ಇಂಟ್ sub1 is equal to sc dot next int. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ 5 ಸಬ್ಜೆಕ್ಟ್ಸ್ಗೂ ಕೂಡ ಇದನ್ನೇ ಕಾಪಿ ಮಾಡ್ತೀನಿ. ಓಕೆ, ಈಗ ಸಬ್ಜೆಕ್ಟ್ ಇನ್ಪುಟ್ನ ತಗೊಳ್ಳೋಣ. ಸಬ್ಜೆಕ್ಟ್ 3 ಇನ್ಪುಟ್ನ ತಗೊಳ್ಳೋಣ. ಸಬ್ಜೆಕ್ಟ್ 4 ಆ್ಯಂಡ್ ಸಬ್ಜೆಕ್ಟ್ 5. ಸೊ ಇಷ್ಟಾದಮೇಲೆ ನಾವೇನು ಮಾಡಬೇಕಂತ ಅಂದರೆ ಟೋಟಲ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಆವ್ರೇಜ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಮಾರ್ಕ್ಸ್ ಅಂತಂದರೆ ಏನಪ್ಪ ಅಂತಂದರೆ ಸಮ್ ಆಫ್ ಆಲ್ ದ 5 ಸಬ್ಜೆಕ್ಟ್ ಮಾರ್ಕ್ಸ್. ನಾವೇ ಏನು ಒಬ್ಬ ಸ್ಟೂಡೆಂಟು 5 ಸಬ್ಜೆಕ್ಟಲ್ಲಿ ಏನು ಮಾರ್ಕ್ಸ್ ತೆಗ್ದಿದ್ದಾನಲ್ವ ಅದನ್ನು ಸಮ್ ಮಾಡಿದ್ರೆ ನಮಗೆ ಟೋಟಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಡಬಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಡಬಲ್ ಟೋಟಲ್ ಮಾರ್ಕ್ಸ್ ಇಸ್ ಈಕ್ವಲ್ ಟು ಸಬ್ಜೆಕ್ಟ್ 1 ಪ್ಲಸ್ ಸಬ್ಜೆಕ್ಟ್ 2 ಪ್ಲಸ್ ಸಬ್ಜೆಕ್ಟ್ 3 ಪ್ಲಸ್ ಸಬ್ಜೆಕ್ಟ್ 4 ಪ್ಲಸ್ ಸಬ್ಜೆಕ್ಟ್ 5 ಅಲ್ವಾ. ಸೊ ಸಬ್ಜೆಕ್ಟ್ 5 ಇಷ್ಟನ್ನು ಕೂಡ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಮಾರ್ಕ್ಸ್ ಬರುತ್ತೆ. ಈಗ ನಾವೇನು ಮಾಡೋಣ ಅಂತಂದರೆ ಆವ್ರೇಜ್ನ ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕೆ ನಾನು ಡಬಲ್ ಡಾಟಾ ಟೈಪ್ನ ಯೂಸ್ ಮಾಡ್ತಿದ್ದೀನಿ. ಯಾಕೆಂತಂದರೆ ನಾವು ಯಾವಾಗ ಆವ್ರೇಜ್ ಮಾಡ್ತೀವಿ ಡಿವೈಡೆಡ್ ಬೈ 5 ಮಾಡಿದಾಗ ನಮಗೆ ಆನ್ಸರ್ ಫ್ರಾಕ್ಷನ್ ಅಥವಾ ಡೆಸಿಮಲಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಡಬಲ್ ಡಾಟಾ ಟೈಪ್ನ ಯೂಸ್ ಮಾಡ್ತಿದ್ದೀನಿ. ಆವ್ರೇಜ್ ಮಾರ್ಕ್ಸ್ ಈಸ್ ಈಕ್ವಲ್ ಟು ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ 5 ಅಲ್ವಾ. ಸೊ ನಮ್ಮ ಟೋಟಲ್ ಸಬ್ಜೆಕ್ಟ್ಸ್ ಎಷ್ಟಿದೆ 5. ಸೊ ನಾವು ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ ಆವ್ರೇಜ್ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಏನು ನಾವು ಕಂಡುಹಿಡಿಬೇಕಂತಂದರೆ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಇದನ್ನು ನಾವೇನು ಮಾಡಬೇಕಂತಂದರೆ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಇದು ಕೂಡ 100 ಮಾರ್ಕ್ಸ್ ಸಿಗಂತಂದರೆ 5 ಸಬ್ಜೆಕ್ಟ್ಸ್ನ ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು 500 ಆಯ್ತಲ್ವ. ಸೊ ಡಿವೈಡೆಡ್ ಬೈ 500 ಮಾಡಬೇಕು. 500.0 ಇಂಟು 100. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಪ್ಯಾರಂಥಿಸಿಸ್ ಹಾಕ್ತೀನಿ. ಆ ಥರ ಬೇರೆ ಯಾವ ಥರ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಪ್ಯಾರಂಥಿಸಿಸ್ನ ಹಾಕಿದ್ದೀನಿ. ಈಗೇನು ಮಾಡೋಣ ಅಂತಂದರೆ ನಾವು ಪ್ರತಿಯೊಂದನ್ನು ಕೂಡ ಪ್ರಿಂಟ್ ಮಾಡೋಣ. ಫಸ್ಟು ಟೋಟಲ್ ಮಾರ್ಕ್ಸ್ನ ಪ್ರಿಂಟ್ ಮಾಡೋದಾದರೆ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಯಾರಿಂದ ಸ್ಕೋರ್ ಮಾಡಿರೋದು ನೇಮ್ ಅಲ್ವಾ. ಈಸ್ ಸೊ ಟೋಟಲ್ ಮಾರ್ಕ್ಸ್. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇದು ಇಲ್ಲಿ ನಾವು ಆವ್ರೇಜ್ ಮಾರ್ಕ್ಸ್ ಎ ವಿ ಆರ್ ಎ
average marks scored by name is avg dot marks. Average marks in percentage, total percentage scored by name is. ಸೊ ಇಲ್ಲೇನು ಮಾಡೋಣ ಅಂತಂದರೆ ನಾರ್ಮಲಾಗಿ ಪರ್ಸೆಂಟೇಜ್ನ ಪ್ರಿಂಟ್ ಮಾಡೋಣ ಇನ್ಸ್ಟೆಡ್ ಆಫ್ ಟೋಟಲ್ ಮಾರ್ಕ್ಸ್. ಈಗ ನಾವು ಈ ಕೋಡ್ನ ರನ್ ಮಾಡಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಿ ನೋಡೋದಾದರೆ, ಸೊ ನಮಗೆ ನೇಮ್ನ ಇನ್ಪುಟ್ ಆಗಿ ಕೇಳ್ತಾ ಇದೆ. ಜಾಗ್ ಅಂತ ಹೇಳ್ಬಿಟ್ಟು ನಾನು ನೇಮ್ನ ಕೊಡ್ತೀನಿ. ಆ್ಯಂಡ್ ಸ್ಟೂಡೆಂಟ್ 1 ಮಾರ್ಕ್ಸ್ನ ಲೆಟ್ಸ್ ಸೇ 56 ಅಂತ ಕೊಡ್ತೀನಿ. ಸಬ್ಜೆಕ್ಟ್ 1 ಮಾರ್ಕ್ಸ್ನ, ಸಬ್ಜೆಕ್ಟ್ 2 ಮಾರ್ಕ್ಸ್ನ 45 ಅಂತ ಕೊಡ್ತೀನಿ. ಸಬ್ಜೆಕ್ಟ್ 3 80, ಸಬ್ಜೆಕ್ಟ್ 4 69, ಸಬ್ಜೆಕ್ಟ್ 5 78. ಈಗ ನೀವು ನೋಡ್ತಾ ಇರ್ಬೋದು ನಮಗೆ ಟೋಟಲ್ ಮಾರ್ಕ್ಸ್ ಅವನು ಟೋಟಲ್ ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾನೆ 328. ಆವ್ರೇಜ್ ಮಾರ್ಕ್ಸ್ ಬಂದುಬಿಟ್ಟು ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ 5 ಮಾಡಿದಾಗ ನಮಗೆ 65.6 ಬಂದಿದೆ. ಆ್ಯಂಡ್ ಟೋಟಲ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತಂದರೆ 65.6% ಆಗಿದೆ. ಓಕೆ ಗೈಸ್, ಇದು ನಮ್ಮ ಎಕ್ಸಸೈಸ್ ಪ್ರಾಬ್ಲಮ್ನ ಸೊಲ್ಯೂಷನ್ ಆಗಿತ್ತು. ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಮುಂದಿನ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.